ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ. ಸೊ ಈ ವಿಡಿಯೋದಲ್ಲಿ ಈ ಮಲಬದ್ಧತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಏನಾಗ್ತವಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಯಾಕೆಂದ್ರೆ ಕಾನ್ಸ್ಟಿಪೇಷನ್ ಏನಿದೆ, ಇದು ಪ್ರಪಂಚದಲ್ಲಿ ಇರುವಂತ ಒಂದು ಸರ್ವೇ ಸಾಮಾನ್ಯವಾದಂಥ ಕಾಯಿಲೆ ಆಗಿಬಿಟ್ಟಿದೆ. ಇದು ಒನ್ ಆಫ್ ದ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ಅಂತ ಏನು ನಾವು ಲೆಕ್ಕ ಹಾಕಿದ್ರೆ, ಕಾನ್ಸ್ಟಿಪೇಷನ್ ಆಲ್ ಓವರ್ ದಿ ವರ್ಲ್ಡ್ ಕಾನ್ಸ್ಟಿಪೇಷನ್ನು ಹೆಚ್ಚಿದೆ. ಆಮೇಲೆ ಈ ಇಂಡಸ್ಟ್ರಿಯಲೈಸೇಷನ್ ಆದಾಗಿಂದ, ಅಂದರೆ ಜನಗಳಿಗೆ ಏನು ಸುಖ ಸಮೃದ್ಧಿ ಮತ್ತು ಸವಲತ್ತುಗಳು ವ್ಯವಸ್ಥೆಗಳು ಸಿಕ್ಕಾಗಿಂದ ಏನಾಗ್ತದೆ, ಕಾನ್ಸ್ಟಿಪೇಷನ್ನು ರೇಟು ಹೆಚ್ಚಾಗಿದೆ. ಇದು ಕಾನ್ಸ್ಟಿಪೇಷನ್ ಹೆಂಗಿದೆ ಅಂದರೆ, ತುಂಬ ಜನಕ್ಕೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರುತ್ತದೆ, ಆದರೆ ಹೇಳ್ಕೊಳ್ಳಲ್ಲ ಅಷ್ಟೇ. ಆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರೋದ್ರಿಂದ ಅದಕ್ಕೆ ಅಸೋಸಿಯೇಟೆಡ್ ಸುಮಾರು ಡಿಸೀಸ್ಗಳು ಇರ್ತವೆ. ಏನಂದರೆ ಪೈಲ್ಸ್, ಹೆಮರಾಯ್ಡ್ಸ್ ಅಂತ ಏನು ಅಂತೀವಲ್ಲ, ಪೈಲ್ಸ್ ಆಗ್ಬೋದು. ಆಮೇಲೆ ಫಿಸ್ಟುಲಾ ಆ ಥರ, ಫಿಶರ್, ಏನಲ್ ಫಿಶರ್ಸ್ ಆ ಥರನ ಆಗ್ತಾ ಇರ್ತವೆ. ಆಮೇಲೆ ಕಾನ್ಸ್ಟಿಪೇಷನ್ನು ಇದೇ ಥರ ವರ್ಷಾನುಗಟ್ಟನೆ ಇದ್ದರೆ ಅದರಿಂದ ಕರಳಿನ ಆರೋಗ್ಯನೂ ಕೆಡ್ತದೆ, ನಮ್ಮ ಓವರ್ ಆಲ್ ಬಾಡಿ ಆರೋಗ್ಯನೂ ಕೆಡ್ತದೆ. ಕೆಲವು ಟೈಮು ಅದು ಕೋಲಾನ್ ಕ್ಯಾನ್ಸರ್ ಅಂತ ಒಂದು ಕಾಯಿಲೆಗೂ ಆಗೋ ಚಾನ್ಸ್ ಇರುತ್ತೆ. ಓವರ್ ಆಲ್ ಕಾನ್ಸ್ಟಿಪೇಷನ್ ಈಸ್ ನಾಟ್ ಎ ಗುಡ್ ಥಿಂಗ್. ಇಟ್ ಕ್ಯಾನ್ ಲೀಡ್ ಟು ಸೋ ಮೆನಿ ಅಸೋಸಿಯೇಟೆಡ್ ಡಿಸಾರ್ಡರ್ಸ್. ಈ ಕಾನ್ಸ್ಟಿಪೇಷನ್ನು ಏನಕ್ಕೆ ಆಗ್ತದಪ್ಪ, ಮಲಬದ್ಧತೆ ಏನಕ್ಕಾಗುತ್ತೆ ಅನ್ನೋದು ನಾವು ಆಲೋಚನೆ ಮಾಡಿದರೆ, ಇಟ್ ವಿಲ್ ಕಮ್ ಡೌನ್ ಟು 4 ಮೇಜರ್ ರೀಸನ್ಸ್ ನಾನು ಹೇಳ್ತೀನಿ. ಕೆಲವರಿಗೆ ಬೇರೆ ಕಾರಣದಿಂದನೂ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಅದು ಇಂಡಿವಿಜುವಲ್ ರೀಸನ್ಸ್ ಇರ್ತವೆ. ಕೆಲವು ರೀಸನ್ಸ್ ನಾನು ಟಚ್ ಮಾಡ್ತೀನಿ ಅದ್ರ ಮೇಲೆ. ಸರ್ವೇ ಸಾಮಾನ್ಯವಾಗಿರುವಂಥ ಒಂದು ಕಾರಣಗಳೇನಂತ ನಾನು ಮಾತಾಡ್ತೀನಿ ಇದರಲ್ಲಿ. ಮೊದಲನೇದೇನೆಂದರೆ, ಸರ್ವೇ ಸಾಮಾನ್ಯವಾಗಿ ಇರುವಂಥ ಕಾರಣ ಲೋ ಫೈಬರ್ ಇಂಟೇಕ್, ಅಂದರೆ ನಾರಿನಾಂಶ ಆಹಾರದಲ್ಲಿ ಕಡಿಮೆ ಇರುವಂಥದ್ದು. ಈ ನಾರಿನಾಂಶ ಅಂದ್ರೆ ಏನು ಅಂತಂದರೆ, ಈ ಹಸಿರು ತರಕಾರಿಗಳು, ಹಣ್ಣು, ಇದರಲ್ಲೆಲ್ಲ ನಾರಿನಾಂಶ ಇರ್ತದೆ. ಯಾವುದೇ ತರಕಾರಿ ತಗೊಳ್ರಿ ನೀವು, ಸೊಪ್ಪು ಇರ್ಬೋದು, ಹಸಿರು ತರಕಾರಿಗಳಿರ್ಬೋದು, ಯಾವುದೇ ಥರದ್ದಾದ್ರೆ ತಗೊಳ್ಳಿ, ಅದರಲ್ಲಿ ಹೆಚ್ಚಿರುತ್ತೆ, ಅದರಲ್ಲಿ ಕಡಿಮೆ ಇರುತ್ತೆ ಫೈಬರಲ್ಲಿ 2 ವಿಧಾನ, ಸಾಲ್ಯುಬಲ್, ಇನ್ಸಾಲ್ಯುಬಲ್ ಫೈಬರ್ ಅಂತ. ಅದ್ರ ಬಗ್ಗೆ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಒಂದು ಆಲ್ರೆಡಿ ವಿಡಿಯೋ ಇದೆ ನನ್ನ ಚಾನಲಲ್ಲಿ, ನೋಡ್ಬೋದು ನೀವು. ಸೊ ಇನ್ಸಾಲ್ಯುಬಲ್ ಫೈಬರ್ ಅಂತ ಏನಿರುತ್ತೆ, ಇನ್ಸಾಲ್ಯುಬಲ್ ಫೈಬರ್ ಏನಂತಂದರೆ, ಅದು ಕರಗದೇನೆ ಇರುವಂಥ ಫೈಬರ್, ನೀರಿನಲ್ಲಿ ಕರಗಲ್ಲ. ಆಮೇಲೆ ನಮ್ಮ ಏನು ಕರಳಿನಲ್ಲಿರುವಂಥ ಕಿಣ್ವಗಳು ಅಂದರೆ ಎಂಜೈಮ್ಸು ಡೈಜೆಸ್ಟ್ ಮಾಡಲ್ಲ ಆ ಫೈಬರ್ನ. ಬ್ಯಾಕ್ಟೀರಿಯಾಗಳು ಇದಾವೆ ನಮ್ಮ ಕರಳಿನಲ್ಲಿ, ಆ ಬ್ಯಾಕ್ಟೀರಿಯಾಗಳು ಫರ್ಮೆಂಟ್ ಮಾಡಿ ಫೈಬರ್ ಬ್ರೇಕ್ ಮಾಡ್ತಾವೆ, ಆದ್ರೂ ಅಷ್ಟು ಎಲ್ಲ ಫರ್ಮೆಂಟ್ ಆಗಿರಲ್ಲ. ಸೊ ಅದೊಂಥರ ಬಲ್ಕ್ ಆಗ್ತದೆ. ಆ ಬಲ್ಕ್ ಏನು ಮಾಡ್ತದೆ ಅಂದರೆ, ಮೋಷನ್ ಪಾಸ್ ಆಗಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಏನಕ್ಕೆಂದರೆ, ಈ ಫರ್ಮೆಂಟ್ ಆಗಿ ಡೈಜೆಸ್ಟ್ ಆಗಿಲ್ದಂಥ ಫೈಬರ್ ಏನಿರುತ್ತೆ, ಅದು ನಮ್ಮ ಕರಳಿನ ಸೈಜ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದಾಗ ಪ್ರಚೋದನೆ ಸ್ಟಾರ್ಟ್ ಆಗುತ್ತೆ. ಪ್ರಚೋದನೆ ಅಂತಂದರೆ ಕಾಂಟ್ರಾಕ್ಷನ್, ಇಂಟೆಸ್ಟೈನ್ ಕಾಂಟ್ರಾಕ್ಟ್ ಆಗಿ ಮೋಷನ್ ಪಾಸ್ ಮಾಡಬೇಕು, ಮಲ ಪಾಸ್ ಮಾಡಬೇಕು, ದೊಡ್ಡಿಗೆ ಹೋಗ್ಬೇಕು, ನಾವು ಟಾಯ್ಲೆಟ್ ಮಾಡ್ಲಿಕ್ಕೆ ಹೋಗ್ಬೇಕು, ಅದೇನು ಇದು ಬರುತ್ತಲ್ಲ ಸೆನ್ಸೇಷನ್, ಅದು ಆಗಂಗೆ ಮಾಡುತ್ತೆ. ಆಮೇಲೆ ಕಾಂಟ್ರಾಕ್ಟ್ ಮಾಡಿ ಪುಷ್ ಮಾಡ್ತದೆ, ಈಸಿ ಆಗಂಗೆ ಮಾಡ್ತದೆ. ಅವಾಗ ಕಾನ್ಸ್ಟಿಪೇಷನ್ ಆಗಲ್ಲ, ಟೈಮ್ ಸರಿಗೆ ಇದು ಹೊರಗಡೆ ಹಾಕಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದಕ್ಕೆ ನಮ್ಮ ಊಟದಲ್ಲಿ ಸಾಧ್ಯವಾದಷ್ಟು ಎವ್ರಿ ಡೇ, ದಿನಂಪ್ರತಿ ಒಂದು ನೀವು ನೆನ್ಪಿಟ್ಕೋಬೇಕು, ಇವತ್ತು ನಾನು ಎಷ್ಟು ಫೈಬರ್ ತಿಂದಿನಿ ಅಂತ ಒಂದು ನೆನ್ಪಿಟ್ಕೊಂಡ್ಬಿಡ್ಬೇಕು. ಇವತ್ತು ನಾನು ಫೈಬರ್ ಸಫಿಷಿಯೆಂಟ್ ತಗೊಂಡಿದ್ದೀನಾ ಇಲ್ಲ ಅನ್ನೋದೊಂದು ತಲೆಯಲ್ಲಿ ಇಟ್ಕೋಬೇಕು. ಏನಕ್ಕೆಂದರೆ, ಇವಾಗೇನು ತಿಂದ್ಬಿಡ್ತೀವಿ, ನಾಳೆ ಬೆಳಿಗ್ಗೆ ಏನು ಇದೆಯಲ್ಲ, ಬೆಳಿಗ್ಗೆ ಎದ್ದ ತಕ್ಷಣನೋ ಯಾವಾಗ ಕೆಲವ್ರು ಇದರ ಸರ್ವೇ ಸಾಮಾನ್ಯವಾಗಿ ಬೆಳಿಗ್ಗೆನೆ ಟಾಯ್ಲೆಟ್ ಹೋಗ್ತಾರೆ, ಕೆಲವರು ಮಧ್ಯಾಹ್ನ ಹೋಗ್ತಿರ್ತಾರೆ, ಕೆಲವರು ಸಾಯಂಕಾಲ ಹೋಗ್ತಾರೆ, ಕೆಲವರು ನೈಟ್ ಹೋಗ್ತಾರೆ. ಆ ಥರ ಎಲ್ಲ ಇರ್ತಾವೆ ಅವ್ರವ್ರು ಇಂಡಿವಿಜುವಲ್ಲು. ಬಟ್ ಸರ್ವೇ ಸಾಮಾನ್ಯವಾಗಿ ಬೆಳಿಗ್ಗೆ ಮುಗಿಸ್ಕೊಂಡ್ಬಿಡ್ಬೇಕು ಕೆಲಸ. ಸೊ ಆ ಬರ್ದೇನೆ ಇದ್ದಾಗ ಏನು ಸಮಸ್ಯೆ ಇದೆಯಲ್ಲ, ಅದು ತುಂಬ ಜನ ಅನುಭವಿಸ್ದರಿಗೆ ಗೊತ್ತದು. ಓಕೆ, ಅದಕ್ಕೆ ನಾವು ದಿನಂಪ್ರತಿ ನಾವೇನು ಊಟ ಮಾಡ್ತಾ ಇರ್ತೀವಿ, ಬೆಳಗ್ಗೆ ಟಿಫಿನ್ ಮಾಡ್ಬೋದು, ಮಧ್ಯಾಹ್ನ ಊಟ ಮಾಡ್ಬೋದು, ರಾತ್ರಿ ಊಟ ಮಾಡ್ಬೋದು, ಇಂಥದ್ರಲ್ಲಿ ಎಷ್ಟು ಫೈಬರ್ ಇದೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೋಬೇಕು. ಇವತ್ತು ಫೈಬರ್ ತಿಂದಿದ್ದೀನ ನಾನು, ನಾಳೆ ಬೆಳಗ್ಗೆ ನನಗೆ ಅನುಕೂಲ ಆಗ್ತಾ ಇದೆಯೋ ಇಲ್ಲ ಅನ್ನೋದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಊಟ ಮಾಡಬೇಕು. ಅಂದರೆ ಈಟ್ ಸ್ಮಾರ್ಟ್ ಅಂತ ಏನಂತ, ಈಟ್ ಸ್ಮಾರ್ಟ್,
ಇವತ್ತು ನಾವು ಸ್ಮಾರ್ಟ್ ಆಗಿ ಜಾಣತನದಿಂದ ಊಟ ಮಾಡ್ಬೇಕು. ಸುಮ್ಮನೆ ಇದೆ ಅಂತ ಯಾವುದೇ ತಿನ್ನಬಾರ್ದು. ಓಕೆ, ಎರಡನೇದು, ಸೊ ಫೈಬರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಅದೊಂದು ನೆನ್ಪಿಟ್ಕೊಳ್ರಿ. ಎರಡನೇದು ಇನ್ಯಾಕ್ಟಿವಿಟಿ, ಫಿಸಿಕಲ್ ಇನ್ಯಾಕ್ಟಿವಿಟಿ ಅಂದರೆ ಜಡತ್ವ, ನಿಷ್ಕ್ರಿಯತೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನಂತವಲ್ಲ, ಅದು ಒಂದು ಅತಿ ಮುಖ್ಯವಾದ ಕಾರಣ. ಈಗ ನಾವು ತಿನ್ನೋದು ಕೂತ್ಕೊಳ್ಳೋದು, ತಿನ್ನೋದು ಕೂತ್ಕೊಳ್ಳೋದು ಒಂದು ಕಾಯಿಲೆ ಆಗಿಬಿಟ್ಟಿದೆ. ಯಾಕಪ್ಪ ಅಂದರೆ ನೀವು ಬೆಳಗ್ಗೆ ಈಗ ನೀವಂದರೆ ನೀವಂದೇ ಅಲ್ಲ, ಸರ್ವೇ ಸಾಮಾನ್ಯವಾಗಿ ಜನ ಎದ್ದಾಳ್ತಾರೆ, ಎದ್ದ ತಕ್ಷಣ ಕೂತ್ಕೊಳ್ತಾರೆ ಬೆಡ್ ಮೇಲೆ, ಕೂತು ಮತ್ತೆ ಹೋಗಿ ಟಾಯ್ಲೆಟಲ್ಲಿ ಕೂತ್ಕೊಳ್ತಾರೆ. ಸಾಧ್ಯವಾದಷ್ಟು ಟ್ರೈ ಮಾಡ್ತಾರೆ ಮೊಬೈಲ್ ಫೋನು, ಸಿಗರೇಟ್ ಏನೋ ಮಾಡಿ ಹೊರಗಡೆ ಹೋಗ್ಲಿ ಅಂತೇಳಿ ಟೈಮ್ ಪಾಸ್ ಮಾಡಿ ಅದನ್ನು ಕಡಿಗೆ ತೆಗಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ಕೊಳ್ರಿ. ಸರಿಯಾಗಿ ಸಲೀಸಾಗ್ಲಿಲ್ದರು. ಓಕೆ, ಒಂದು ನಿಮಿಷ 2 ನಿಮಿಷದಲ್ಲಿ ಮುಗಿಸ್ಕೊಂಡು ಬರೋರು ಪುಣ್ಯವಂತರು. ಅಂದರೆ ಅವರೆಲ್ಲ ಕರೆಕ್ಟಾಗಿ ಎಲ್ಲ ಫಾಲೋ ಮಾಡ್ಯಾರ ಅಂತ ಅರ್ಥ. ಫೈಬರ್ ಎಲ್ಲ ತಗೊಂಡಿದ್ದಾರೆ, ಅಥವಾ ಅವರು ಇಂಟೆಸ್ಟೈನ್ ಒಳ್ಳೆ ಕ್ಲೀನಾಗಿ ನೀಟಾಗಿ ಕೆಲಸ ಮಾಡ್ತದಂತ ಅರ್ಥ. ಇನ್ನೊಂದು ನೆನ್ಪಿಡ್ಲಿ, ವಯಸ್ಸಿದ್ದಾಗ ಅಂದರೆ ಮಕ್ಕಳಿದ್ದಾಗ ಎಲ್ಲ ನೀಟಾಗಿಬಿಡುತ್ತೆ. ವಯಸ್ಸಾದಂಗೆಲ್ಲ ಹೆಚ್ಚಾದಂಗೆಲ್ಲ ಈ ಇಂಟೆಸ್ಟೈನ್ ಮೂವ್ಮೆಂಟ್ ಏನಿದೆ, ಕಾಂಟ್ರಾಕ್ಷನ್ ಕಡಿಮೆ ಆಕ್ಯಂತ ಬರುತ್ತೆ, ಕಾನ್ಸ್ಟಿಪೇಷನ್ ಆಗೋ ಚಾನ್ಸ್ ಹೆಚ್ಚಿರುತ್ತೆ. ಸೊ ವಯಸ್ಸಾದಂಗೆಲ್ಲ ಫೈಬರ್ ಇಂಟೇಕು, ಆ್ಯಕ್ಟಿವಿಟಿ ಇವೆಲ್ಲ ಭಾಳ ಫೋಕಸ್ ಆಗಿರಬೇಕು. ಓಕೆ, ಸೊ ಫಿಸಿಕಲ್ ಇನ್ಯಾಕ್ಟಿವಿಟಿ ಏನಕ್ಕೆ ಕಾನ್ಸ್ಟಿಪೇಷನ್ ಮಾಡ್ತದೆ ಅಂದರೆ, ಈ ಇಂಟೆಸ್ಟೈನ್ ಕರುಳಿನ ಏನು ಕಾಂಟ್ರಾಕ್ಷನ್ ಏನಿರ್ತದಲ್ಲ, ಅದು ಮಾಡಲಿಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನೀವು ಫುಲ್ ಆ್ಯಕ್ಟಿವ್ ಆಗಿದ್ದರೆ ನಿಮ್ಮ ಇಂಟೆಸ್ಟೈನು ಒಳ್ಳೆ ಚೆನ್ನಾಗಿ ತಿರುಗ್ತಾ ಇರ್ತದೆ, ಕೆಲಸನೂ ಚೆನ್ನಾಗಿ ಮಾಡುತ್ತೆ, ಬೆಳಗ್ಗೆ ಮೋಷನ್ನು ಈಸಿ ಆಗಲಿಕ್ಕೆ, ಪಾಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಫಿಸಿಕಲ್ ಇನ್ಯಾಕ್ಟಿವಿಟಿ ಈಸ್ ಒನ್ ಆಫ್ ದ ಕಾಸ್ ಫಾರ್ ಕಾನ್ಸ್ಟಿಪೇಷನ್. ಸೊ ಅದನ್ನ ಅವಾಯ್ಡ್ ಮಾಡೋದೇನೆಂದರೆ ಸಿಂಪಲ್, ಫಿಸಿಕಲ್ ಆ್ಯಕ್ಟಿವಿಟಿ. ಫಿಸಿಕಲ್ ಇನ್ಯಾಕ್ಟಿವಿಟಿ ಅಂತ ತೆಗೀರಿ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಕೊಳ್ರಿ. ಎಕ್ಸರ್ಸೈಸ್ ಆಗಿರ್ಬೋದು, ದಿನಂಪ್ರತಿ ಆ್ಯಕ್ಟಿವಿಟಿ ಇರಬೇಕು, ಕುಂತಲ್ಲೇ ಕುಂದ್ರಬಾರ್ದು ಅಷ್ಟೇ. ಈಗ ಮತ್ತೆ ಆಫೀಸ್ಗೆ ಹೋಗೋರು ನಾವೇನು ಮಾಡಬೇಕು ಅಂತ ಕೇಳ್ಬೋದು ನೀವು. ಕ್ವಶನ್ ಒಳ್ಳೆ ಕ್ವಶನ್ನೇ ಅದು. ಏನು ಮಾಡಬೇಕು, ಒಂದು ಅರ್ಧ ತಾಸ್ಗೊಂದ್ಸರಿ ಎದ್ದಾಳ್ಬೇಕು, ಹೋಗಿ ಆ ಕಡೆ ಹೋಗಿ ನೀರು ಕುಡಿದು ಬರ್ಬೇಕು, ಸುಸು ಮಾಡೋಕೆ ಹೋಗ್ಬೇಕು, ಏನೋ ಹಿಂಗೆ ಓಡಾಡ್ತಾ ಇರ್ಬೇಕು, ಎದ್ದಾಳು. ಕೆಲವರೆಲ್ಲ ವರ್ಕಿಂಗ್ ಡೆಸ್ಕ್ ಅಂತ ಇಟ್ಕೊಂಡಿರ್ತಾರೆ, ಅದು ಎದ್ದು ನಿಂತು ಕೆಲಸ ಮಾಡ್ತಾರೆ. ಕುತ್ಕೊಂಡು ಕೆಲಸ ಮಾಡಲ್ಲ, ಎದ್ದು ನಿಂತು ಕೆಲಸ ಮಾಡ್ತಾರೆ. ನೀವು ನೋಡ್ರಿ ಒಂದು ದಿನದಲ್ಲಿ ಎಷ್ಟು ತಾಸು ನಾನು ಕೂರ್ತೀನಿ ಅಂತ ಲೆಕ್ಕ ಹಾಕ್ರಿ. ನೀವು 8 ತಾಸು, 7 ರಿಂದ 8 ತಾಸು ಮಲಗಿನಿ ಅಂದರೆ ಇನ್ ಬಿಟ್ವೀನ್ ಏನಿರುತ್ತಲ್ಲ ಟೈಮು, ಎಷ್ಟು ತಾಸು, ಅದೊಂದು 18 ತಾಸಲ್ಲಿ ಅಥವಾ 16 ತಾಸಲ್ಲಿ ಎಷ್ಟು ತಾಸು ನಾನು ಕೂತ್ಕೊಂಡಿದ್ದೀನಿ ಅಂತ ಲೆಕ್ಕ ಹಾಕ್ರಿ. ಮೆಜಾರಿಟಿ ಆಫ್ ಟೈಮ್ ಕುಂತೇ ಇರ್ತೀವಿ ನಾವು. ಎದ್ದು ಓಡಾಡೋರು ಕಮ್ಮಿ, ಅಂದರೆ ಎಲ್ರಿಗಲ್ಲ, ಆಫೀಸ್ ಗೋವರ್ಸ್ ಅಂದರೆ ಈ ಆಫೀಸಲ್ಲಿ ಕೆಲಸ ಮಾಡೋರು ಅವ್ರನ್ನ ನೋಡ್ಕೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಕೂತಾ ಇರ್ತಾರೆ. ಅದು ಫಿಸಿಕಲ್ ಇನ್ಯಾಕ್ಟಿವಿಟಿ. ಅದನ್ನು ಸ್ವಲ್ಪ ನೀವು ಗಮನದಲ್ಲಿರ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಎದ್ದು ಓಡಾಡಂಗೆ ಇರಬೇಕು. ಅದು ಎರಡನೇದು. ಮೂರನೇದು ಏನಪ್ಪ ಅಂದರೆ, ನೀರು ಕುಡಿಬೇಕು. ನೀರೇನಿದೆ ಅದು ಈ ಮಲ ಏನಿದೆ, ಏನು ಟಾಯ್ಲೆಟ್ ಫೀಸಿಸ್ ಅಂತ ಏನಂತವಲ್ಲ, ಫೀಕಲ್ ಮ್ಯಾಟರು, ಅದು ಗಟ್ಟಿ ಯಾಕಾಗುತ್ತಂದರೆ ನೀರು ಕಡಿಮೆ ಇದ್ದಾಗ ಗಟ್ಟಿ ಆಗಿಬಿಡುತ್ತೆ. ಇಂಟೆಸ್ಟೈನ್ ಕಾಂಟ್ರಾಕ್ಟ್ ಆಗಿಲ್ದಾಗ, ನೀರು ಕಡಿಮೆ ಇಲ್ದಾಗ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ನಮ್ಮ ನೀರಿನ ಪ್ರಮಾಣ ಏನಿದೆ, ನಮಗೆ ದಿನಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನಾವು ಕೊಡಲೇಬೇಕಾಗುತ್ತೆ. ಏನಕ್ಕಂದರೆ ಈಗ ನೋಡ್ರಿ, ನಾವು ಸ್ವೆಟ್ ಆಗ್ತಾ ಇರ್ತೀವಿ. ಸ್ವೆಟ್ ಅಂದರೆ ಏನು, ಬೆವರ್ತಾ ಇರ್ತೋ, ಆ ಬೆವರು ಬಾಡಿಯಿಂದ ನೀರು ಹೊರಗಡೆ ಹೋಗೋದ, ಉಸಿರಾಡ್ತಾ ಇರ್ತೋ, ಆ ಉಸಿರಾಟದಲ್ಲಿನೂ ಬಾಡಿಯಿಂದ ನೀರು ಹೋಗ್ತದೆ. ಆಮೇಲೆ ಸುಸು ಹೋಗಿ ಮಾಡ್ತೀವ, ಸುಸುನು ಒಂದು ಅಟ್ಲೀಸ್ಟ್ ಒಂದು ಅರ್ಧ ಲೀಟ್ರಿಂದ 1 ಲೀಟ್ರ್ ಸುಸು ಮಾಡ್ತೀವಿ ಡೈಲಿ. ಲೆಕ್ಕ ಹಾಕ್ಕೊಂಡ್ರೆ ಅಷ್ಟು ನೀರು ಹೊರಗಡೆ ಹೋಯ್ತಾ. ಸೊ ಸುಸ್ಸು, ಬೆವರು, ಉಸಿರಾಡೋದು ಎಲ್ಲ ಸೇರಿದರೆ ಮಿನಿಮಮ್ ಆಗಿ 1.5 ಲೀಟ್ರು ಗೊತ್ತಿಲ್ದೇನೆ ಹೊರಗಡೆ ಹೋಗ್ತಾ ಇರ್ತದೆ ಬಾಡಿಯಿಂದ. ಸೊ 1.5 ಲೀಟ್ರ್ ಹೊರಗೆ ಹೋಗಿದೆ ಅಂದರೆ 1.5 ಲೀಟ್ರ್ ಅಟ್ಲೀಸ್ಟ್ ನಾವು ಕುಡಿಬೇಕಾ ಡೈಲಿ? ಬರೀ 250 ml 500 ml ಅಷ್ಟು ಇಷ್ಟು ಪಕ್ಷಿಗಳು ಕುಡ್ದಂಗೆ ನೀರು ಕುಡಿದ್ರೆ ಮತ್ತು ಟಾಯ್ಲೆಟ್ ಹೆಂಗೆ ಸಲೀಸಾಗಿ ಬರುತ್ತೆ, ಗಟ್ಟಿ ಆಗ್ತದೆ ಅದು. ಸೊ ಚೆನ್ನಾಗಿ ನೀರು ಕುಡಿಬೇಕು. ಚೆನ್ನಾಗಿ ಅಂದರೆ ಏನಪ್ಪ ಅಂದರೆ, ಬಾಯಾರಿಕೆ ಆದಾಗ ನೀರು ಕುಡೀರಿ ಅಷ್ಟೇ. ಬಾಯಾರಿಕೆ ಆದಾಗ ಆಗಿರ್ತತೆ, ಬಾಯಾರಿಕೆ ಅನಿಸ್ತಿರ್ತತೆ, ಆದ್ರೆ ಕುಡಿಯಲ್ಲ, ಅಲ್ಲೇ ಇರ್ತವೆ ನೀರು, ತಗೊಂಡು ಕುಡಿಯೋದಿಲ್ಲ. ಕುಡಿದ್ರೆ ಆಯ್ತು ಬಿಡು ಅಂತ ಒಂಥರ ನೆಗ್ಲಿಜೆನ್ಸ್. ಎಲ್ರಿಗೂ ಹೇಳ್ತಾ ಇಲ್ಲ ನಾನು, ಸಾಮಾನ್ಯವಾಗಿ ಹಿಂಗೆ ಆಗ್ತಾ ಇರ್ತದೆ. ಸೊ ನೀರು ಬಾಯಾರಿಕೆ ಆದ ತಕ್ಷಣ ನೀರು ಕುಡಿಬೇಕು. ಅದು ನ್ಯಾಚುರಲ್ ಇದದು ಏನೋ ಇಂಡಿಕೇಶನ್. ನೈಸರ್ಗಿಕವಾಗಿ ನಮಗೆ ಅನಿಸ್ತತೆ ನೀರು ಕುಡಿಬೇಕಂತ, ನೀರು ಕುಡಿಬೇಕನ್ಸ ಕುಡಿಬೇಕು ನೀರು. ಸೊ ಆ ಥರ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ನೀರು ಕುಡಿತಾ ಇದ್ದರೆ
ಇದು ಟಾಯ್ಲೆಟ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು, ಬೇರೆ ಎಲ್ಲದಕ್ಕೂ ಬೇಕು ನೀರು. ನೀರಿಲ್ಲ ಅಂದರೆ ಹೇಗೆ? ಬಾಡಿಯಲ್ಲಿರುವಂಥ 70% ನೀರೇ ಬಾಡಿಯಲ್ಲಿ. ಸೊ ನೀರು ಚೆನ್ನಾಗಿ ಕುಡಿಬೇಕು. ಸೊ ಅದು ಮೂರನೇದು. ಸೊ ಈ ಥರ ಕಾನ್ಸ್ಟಿಪೇಷನ್ಗೆ ಇಷ್ಟೆಲ್ಲ ಕಾರಣಗಳಿರ್ತವೆ. 4ನೇ ಕಾರಣ ಏನಪ್ಪ ಅಂದರೆ, ಯಾವಾಗ ನಮಗೆ ಟಾಯ್ಲೆಟ್ ಹೋಗ್ಬೇಕು ಅನಿಸ್ತತಲ್ಲ, ಅವಾಗ ಹೋಗ್ಬೇಕು ನೀವು. ರೆಸ್ಪಾಂಡಿಂಗ್ ಟು ನ್ಯಾಚುರಲ್ ಅರ್ಜ್, ನ್ಯಾಚುರಲ್ ಸ್ಟಿಮ್ಯುಲೇಷನ್ ಏನು ಬಂದಿರ್ತದಲ್ಲ, ನೈಸರ್ಗಿಕವಾಗಿ ಪ್ರಚೋದನೆಯಾಗಿ ಒಂದು ಬಂದಿರುತ್ತೆ, ಸ್ಟಿಮ್ಯುಲೇಷನ್ ಬಂದಿರ್ತದೆ, ಹೋಗ್ಬೇಕು ಅನಿಸ್ತಿರ್ತದೆ, ಅವಾಗ ಹೋಗ್ಬೇಕು, ತಡಿಬಾರ್ದು ಅದನ್ನು. ಯಾವತ್ತು ನ್ಯಾಚುರಲ್ ಅರ್ಜ್ ಏನಿದಾವೆ, ನೈಸರ್ಗಿಕವಾದ ಒಂದು ಪ್ರಚೋದನೆ ಏನು ಇರ್ತದಲ್ಲ, ಅದನ್ನು ಯಾವತ್ತೂ ತಡಿಬಾರ್ದು. ತಡೆದ್ರೆ ಏನಾಗುತ್ತೆ, ಅದು ಮತ್ತೆ ನೆಕ್ಸ್ಟ್ ಬರೋದು ಡಿಲೇ ಆಗಿಬಿಡ್ಬೋದು. ಆಮೇಲೆ ಬಾಡಿ ಹೆಂಗಂದರೆ, ಇದು ಅಡಾಪ್ಟಿವ್ ಮೆಕ್ಯಾನಿಸಮ್. ನಮ್ಮ ಬಾಡಿ ಏನಿದೆ ಇದು ರೋಬೋಟ್ ಅಲ್ಲ. ರೋಬೋಟು ನಾವು ಹೆಂಗೆ ಫೀಡ್ ಮಾಡ್ತೀವಿ ಹಂಗೆ ಕೆಲಸ ಮಾಡ್ತದೆ. ನಮ್ಮ ಬಾಡಿ ಹಂಗಲ್ಲ. ಸೊ ನಾವು ಇದು ವೆರಿ ಅಡಾಪ್ಟಿವ್ ಮೆಕ್ಯಾನಿಸಮ್ ಇರ್ತದೆ, ಅಕಾಮಿಡೇಟ್ ಮಾಡ್ಕೊಳ್ತದೆ. ಇವಾಗ ನಾನು ಎವ್ರಿ ಟೈಮ್ ನನಗೆ ಟಾಯ್ಲೆಟ್ ಒಂದು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೆ ಅನ್ಕೋ, 6 ಗಂಟೆ ಬಂದಿರ್ತದೆ ಹೋಗಲ್ಲ. 7 ಗಂಟೆನೋ 8 ಗಂಟೆ ಅಥವಾ 9 ಗಂಟೆಗೆ ನಾನು ಹೋಗಿನಿ ಅಂದ್ಕೊಂಡ್ರೆ, ಇನ್ನೊಂದು ವಾರ 15 ದಿನದಲ್ಲಿ ಅದು 9 ಗಂಟೆ ಬರೋಕ್ಕಾಗ್ತದೆ. ಅಂದರೆ ಅಡ್ಜಸ್ಟ್ ಆಗಿಬಿಡುತ್ತೆ ಅಲ್ಲಿಗೆ. ಆ ಥರ ಮಾಡಬಾರ್ದು. ಅಂದರೆ ನಾವು ನ್ಯಾಚುರಲ್ ಅರ್ಜ್ನ ಮುಂದಕ್ಕೆ ಹಾಕಿದಂಗೆ ಹಿಂಗೆ ಮಾಡಿದಾಗ ಏನಾಗ್ತದೆ, ಆ ನ್ಯಾಚುರಲ್ ಸೈಕಲ್ ಏನಿರುತ್ತೆ ಅದು ಡಿಸ್ಟರ್ಬ್ ಆಗಿ ಗಟ್ಟಿಯೇ ಆಗಿಬಿಡುತ್ತೆ. ಈಗ ನೋಡ್ರಿ, ಬೆಳಗ್ಗೆ 6 ಗಂಟೆಗೆ ಹೋಗೋದು 9 ಗಂಟೆಗೆ ಹೋಗಿರಿ ಅಂದರೆ, 6 ಗಂಟೆಗೆ ಬಂದರೆ ಟಾಯ್ಲೆಟ್ಗೂ 9 ಗಂಟೆಗೆ ಬಂದರೆ ಟಾಯ್ಲೆಟ್ಗೂ ವ್ಯತ್ಯಾಸ ಇರ್ತದೆ, ಅದು ಗಟ್ಟಿ ಇರ್ತದೆ. ಸೊ ಈ ಥರ ನ್ಯಾಚುರಲ್ ಅರ್ಜ್ ಬಂದಾಗ ನೀವು ಟಾಯ್ಲೆಟ್ಗೆ ಹೋಗಬೇಕು. ಸುಸ್ಸುನೂ ಅಷ್ಟೇ, ನ್ಯಾಚುರಲ್ ಅರ್ಜ್ ಬಂದಾಗ ಹೋಗಿ ಸುಸ್ಸು ಮಾಡಿ ಬರಬೇಕು, ಮುಂದಕ್ಕೆ ಹಾಕ್ಬಾರ್ದು. ಏನೇ ಕೆಲಸ ಇರಲಿ, 5 ನಿಮಿಷ ನೀವು ಟಾಯ್ಲೆಟ್ ಮಾಡೋಕ್ಕೂ ಸುಸ್ಸು ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಹೆಂಗ್ರಿ? ಜೀವನ ಕೆಲಸ ಮಾಡಬೇಕು, ಆದರೆ ಕೆಲಸ ಮಾಡೋಕ್ಕೋಸ್ಕರ ಜೀವನ ಮಾಡೋದಲ್ಲ. ನಮಗೇನು ಜೀವನ ಮಾಡಲಿಕ್ಕೆ ಒಂದು ದುಡಿಮೆ ಬೇಕಾಗ್ತದಲ್ಲ, ಅಷ್ಟಕ್ಕೆ ಕೆಲಸ ಮಾಡಬೇಕು. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಸುಖ ಸಂತೋಷವಾಗಿ ಇರಬೇಕಂತಂದರೆ ನಮಗೇನು ನ್ಯಾಚುರಲ್ ಆಗಿ ಏನಿರ್ತೋ ಅಂಥವನ್ನೆಲ್ಲ ನಾವು ಪಾಲನೆ ಮಾಡಬೇಕಾಗತ್ತೆ. ಆರೋಗ್ಯನೂ ಚೆನ್ನಾಗಿರುತ್ತೆ. ಇದು ಮೇಜರ್ ಕಾಸಸ್. ಕೆಲವರಿಗೆ ಇಂಡಿವಿಜುವಲ್ ಆಗಿ ಇಷ್ಟೆಲ್ಲ ಮಾಡ್ತಿರ್ತಾರೆ ಕೆಲವರು, ಆದರೂ ಟಾಯ್ಲೆಟ್ ಬರ್ತಾರಲ್ಲ. ಇದು ಹೇಗೆ ಅಂತಂದರೆ, ಅವ್ರಿಗೆ ಇಂಡಿವಿಜುವಲ್ ಆಗಿ ಕಾರಣಗಳಿರ್ತವೆ. ಕೆಲವರಿಗೆ IBS ಇರ್ಬೋದು, ಇರಿಟಬಲ್ ಬೌಲ್ ಸಿಂಡ್ರೋಮ್. ಅಂದರೆ ಅವ್ರ ಇಂಟೆಸ್ಟೈನೇ ಬ್ಯಾಕ್ಟೀರಿಯಾನೇ ಹಾಳಾಗಿಬಿಟ್ಟಿರ್ತಾವೆಲ್ಲ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು. ಇಂಟೆಸ್ಟೈನಲ್ ಮೈಕ್ರೋಬಯೋಮ್ ಅನ್ನೋದು ದೊಡ್ಡ ಟಾಪಿಕ್ ಅದು. ಅದ್ರ ಬಗ್ಗೆ ಮಾತಾಡ್ತೀನಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ. ನೀವು ಒಂದು ಸಬ್ಸ್ಕ್ರಿಪ್ಷನ್ ನಾನು ಈ ಚಾನಲ್ಗೆ ಮಾಡಿಕೊಂಡ್ರೆ ಅದು ನೋಟಿಫಿಕೇಶನ್ ಬರುತ್ತೆ, ಕೇಳ್ಬೋದು. ಆರಾಮಾಗಿದ್ದಾಗ ಏನೋ ಹಿಂಗೇನೋ ವಾಕ್ ಮಾಡ್ಬೇಕಾದ್ರೂ ಕೇಳಿಸ್ಬೋದು. ನಾನೇನು ಇಲ್ಲಿ ವಿಡಿಯೋ ಪ್ಲೇ ಮಾಡ್ತಾ ಇಲ್ಲ. ವಿಡಿಯೋ ಅಫ್ಕೋರ್ಸ್ ನಾನೇನು ಅನಿಮೇಷನ್ನು ಅದು ಇದೇನು ಬರೀ ಮಾತಾಡ್ತಾ ಇರೋದಲ್ಲ. ಕೇಳಿಸಿ ಅಂತ ನಾನೇ ನೋಡ್ಬೇಕಂತೇನಿಲ್ಲ. ಕಿವಿಯಲ್ಲಿ ಇಟ್ಕೊಂಡು ಜೇಬಲ್ಲಿ ಮೊಬೈಲ್ ಇಟ್ಕೊಂಡು ಕೇಳಿಸಿ ಅಂತಲೂ ಮಾಡ್ಬೋದು, ಕೆಲಸ ಮಾಡ್ಕೊಂತನೂ ಕೇಳಿಸ್ಬೋದು. ನೋಟಿಫಿಕೇಶನ್ನು ಬರುತ್ತೆ, ನೋಡ್ರಿ. ಆಮೇಲೆ ಈ ವಿಡಿಯೋ ಲೈಕ್ ಆದರೆ ಒಂದು ಥಮ್ಸ್ ಅಪ್ ಕೊಡ್ರಿ. ಸೊ ಅಲ್ಲಿಗೆ ನಮಗೂ ಖುಷಿ ಆಗುತ್ತೆ. ಅಂದರೆ ನಾ ಮಾಡಿರೇಟ್ ಒಂದು ಟೈಮು, ನನ್ನ ಅಮೂಲ್ಯವಾದ ಒಂದು ಸಮಯನ ನಿಮ್ಮ ಜೊತೆಗೆ ಕಳೆದಿದ್ದೀನಲ್ಲ, ಥ್ಯಾಂಕ್ ಯು ಡಾಕ್ಟ್ರೇ ಅಂದರೆ ನಮಗೂ ಖುಷಿ ಆಗುತ್ತೆ. ನಾವು ಮನುಷ್ಯರಲ್ಲ. ಸೊ ಇನ್ನೊಂದು ಏನು, ಸೊ ಅದು IBS ಅಲ್ಲಿನೂ ಕಾನ್ಸ್ಟಿಪೇಷನ್ ಆಗ್ತಾ ಇರ್ತೈತಿ. ಕೆಲವರಿಗೆ ಡಯರಿ ಆಗ್ತದೆ, ಬ್ಯಾಕ್ಟೀರಿಯಾ ಹಾಳಾಗ್ಬಿಟ್ಟಿರ್ತಾವೆ. ಅದು ಹೆಂಗೆ ಫಿಕ್ಸ್ ಮಾಡೋದು ಅನ್ನೋದು ಬೇಕಾದ್ರೆ ನೀವು ಹೇಳ್ರಿ. ನಾನು ಪರ್ಸ್ನಲ್ ಆಗಿ ಕೆಲವು ಟೈಮ್ ಕನ್ಸಲ್ಟೇಷನ್ ಮಾಡ್ತೀನಿ ಟೈಮ್ ಇದ್ದಾಗ. ಸೊ ಅದನ್ನು ಮಾಡ್ಬೋದು. ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ. ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ ನಾನು ಸಪ್ರೇಟಾಗಿ. ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದರೆ, ಈ ಹಾಲು ಏನಿದೆ, ಹಾಲು ಕೆಲವರಿಗೆ ಆಗಲ್ಲ. ಅದು ವಯಸ್ಸಾದಂಗೆಲ್ಲ ಮೆಜಾರಿಟಿ ಆಫ್ ಪೀಪಲ್ಗೆ ಹಾಲು ಆಗ್ತಾ ಇರಲ್ಲ, ಆದರೆ ಅವ್ರಿಗೆ ಗೊತ್ತಿರಲ್ಲ. ಮೆಜಾರಿಟಿ ಆಫ್ ಟೈಮ್ ಏನಾಗುತ್ತೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತೂ ಅದು ಮಿಲ್ಕ್ ಏನು, ಅದು ಆಕಳ ಹಾಲಾಗಿರ್ಬೋದು, ಎಮ್ಮೆ ಹಾಲಾಗಿರ್ಬೋದು, ಪ್ಯಾಕೆಟ್ ಯಾವುದೇ ಹಾಲಾಗಿರ್ಬೋದು, ಕೆಲವರಿಗೆ ಆಗಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ಗೆ ಆಗಲ್ಲ. ಸೊ ಏನಂದರೆ, ಅದು ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಇರ್ತದೆ, ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸು, ಸನ್ನೆಗಳು ಗೊತ್ತಾಗಲ್ಲ ಅಷ್ಟೇ. ಸೊ ಕಾಮನ್ ಆಗಿದು ಹೆಚ್ಚು ಇದನ್ನು ಭೇದಿ ಮಾಡುವಂಥದ್ದು ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಆದರೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಮಾಡುತ್ತೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಲ್ಸೋ ಕಾಸಸ್ ಕಾನ್ಸ್ಟಿಪೇಷನ್ ಆ್ಯಂಡ್ ಇಟ್ ಕಾಸಸ್ ಗ್ಯಾಸ್ಟ್ರೈಟಿಸ್. ಸೊ ಆ ಥರದ್ದು ಸಮಸ್ಯೆ ಇರ್ತದೆ ಕೆಲವರಿಗೆ.
ಸೊ ಇಂಡಿವಿಜುವಲ್ ಆಗಿ ಕೆಲವರಿಗೆ ಬೇರೆ ಬೇರೆ ಸಮಸ್ಯೆಯಿಂದನೂ ಕಾನ್ಸ್ಟಿಪೇಷನ್ ಆಗ್ತಾ ಇರ್ತದೆ. ಅದು ಏನನ್ನೋದು ಈ ನಮ್ಮಂಥ ಡಾಕ್ಟರ್ಗಳ ಹತ್ರ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರನೋ ತೋರಿಸ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಬಟ್ ಕಾಮನ್ ಆಗಿರುವಂಥ ಒಂದು ಕಾರಣಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ಸೊ ಅದನ್ನು ನೋಡ್ಕೊಳ್ರಿ, ದಿನಂಪ್ರತಿ ಅದೊಂದು ಗಮನದಲ್ಲಿ ಇಟ್ಕೊಳ್ರಿ. ಸೊ ಕಾನ್ಸ್ಟಿಪೇಷನ್ ಸಮಸ್ಯೆನೂ ಬಗೆಹರಿತಿದೆ. ಸೊ ಇಂಡಿವಿಜುವಲ್ ಕಾರಣ ತಿಳ್ಕೊಳಕ್ಕೆ ಬೇಕಾದ್ರೆ ನೀವು ನಿಮ್ದೇನಿದೆ ಅಂತ ಕಮೆಂಟಲ್ಲಿ ಬರೀರಿ. ಅದನ್ನು ನನಗೆ ಟೈಮ್ ಸಿಕ್ಕಾಗ ನೋಡಿ ರಿಪ್ಲೈನು ಮಾಡ್ತೀನಿ ನಾನು. ಸೊ ಇಷ್ಟು, ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿರಿ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.